ಬೇಸಿಗೆಯಲ್ಲಿ ಬೆಳೆಯುವ ಕಿತ್ತೂರು ಕರ್ನಾಟಕದ ಪ್ರಮುಖ ತರಕಾರಿ ಬೆಳೆ ಹಸಿಮೆಣಸಿನಕಾಯಿ. ಅದ್ಯಾಕೋ ಏನೋ ಗೊತ್ತಾಗ್ತಾ ಇಲ್ಲ. ಹಸಿಮೆಣಸಿನಕಾಯಿ ಬೆಳೆಯುವ ರೈತನ ನಸೀಬು ಕಳೆದ 3 ವರ್ಷಗಳಿಂದ ಸರಿ ಇಲ್ಲವೇನೋ ಅನ್ನಿಸ್ತಾ ಇದೆ. ಒಂದ್ ಕಡೆ ಫಸಲಿಗೆ ಬಂದ ಹಸಿಮೆಣಸಿನಕಾಯಿಗೆ ಸೂಕ್ತ ಬೆಂಬಲ ಬೆಲೆ ಹಾಗೂ ಮಾರುಕಟ್ಟೆ ದಲ್ಲಾಳಿಗಳ ದರ್ಬಾರ್ನಿಂದ ಅನ್ನದಾತ ರೈತ ಕಂಗೆಟ್ಟು ಹೋಗಿದ್ದಾರೆ. ಮತ್ತೊಂದು ಕಡೆ ಸಾಲ ಸೋಲ ಮಾಡಿ ಬೇಸಿಗೆ ಕಾಲದಲ್ಲಿ ಕಷ್ಟಪಟ್ಟು ತರಕಾರಿಗಳನ್ನ ಬೆಳೆಯುವ ರೈತರ ಹೊಲಗಳಲ್ಲಿ ಇರುವ ವಿದ್ಯುತ್ ಪರಿವರ್ತಕಗಳು ಕೆಟ್ಟು ಹೋಗಿ ಬೋರ್ವೆಲ್ ಮೋಟಾರ್ಗಳಲ್ಲಿ ನೀರು ಬರದೆ ಫಸಲಿಗೆ ಬಂದ ಬೆಳೆಗಳು ಒಣಗುತ್ತಿರುವ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಇದಕ್ಕೆ ಸ್ಪಷ್ಟ ಉದಾಹರಣೆ ಅಂದ್ರೆ ಬೆಳಗಾವಿ ಜಿಲ್ಲೆಯ ಹೆಸ್ಕಾಂನ ಕಿತ್ತೂರು ಉಪವಿಭಾಗದ ಎಂಕೆ ಹುಬ್ಬಳ್ಳಿ ಶಾಖಾಧಿಕಾರಿಗಳ ಕಚೇರಿ ವ್ಯಾಪ್ತಿಯಲ್ಲಿ ಬರುವ ವೀರಾಪುರ, ಎಂಕೆ ಹುಬ್ಬಳ್ಳಿ, ದೇವರಶೀಗಿಹಳ್ಳಿ, ಹುಣಸಿಕಟ್ಟಿ ಹೀಗೆ ವಿವಿಧ ಗ್ರಾಮಗಳ ರೈತರ ಹೊಲದಲ್ಲಿ ವಿದ್ಯುತ್ ಪರಿವರ್ತಕಗಳು ಕೆಟ್ಟು ನಿಂತು 20 ರಿಂದ 25 ದಿವಸಗಳು ಆಗಿದೆ. ಇನ್ನು ಈ ವಿದ್ಯುತ್ ಪರಿವರ್ತಕ ಕೆಟ್ಟು ಹೋಗಿ ಹೆಸ್ಕಾಂನಲ್ಲಿ ಆನ್ಲೈನ್ನಲ್ಲಿ ಕಂಪ್ಲೇಂಟ್ ಆಗಿದೆ. ಇದರ ಜೊತೆಗೆ ಸ್ವತಃ ರೈತರೇ ವಿದ್ಯುತ್ ಪರಿವರ್ತಕವನ್ನ ಟ್ರ್ಯಾಕ್ಟರ್ನಲ್ಲಿ ತೆಗೆದುಕೊಂಡು ಕಚೇರಿಗೆ ಇಳಿಸಿ ಬಂದಿದ್ದಾರೆ. ಇನ್ನು ವಿದ್ಯುತ್ ಪರಿವರ್ತಕ ಕೊಡಿ ಅಂತ ಕೇಳಿದ್ರೆ ಬೈಲಹೊಂಗಲ ಕಾರ್ಯನಿರ್ವಾಹಕ ಹೆಸ್ಕಾಂ ಅಭಿಯಂತರರು, ಕಿತ್ತೂರು ಹೆಸ್ಕಾಂ ಅಭಿಯಂತರರು, ಶಾಖಾಧಿಕಾರಿಗಳು ವಿದ್ಯುತ್ ಪರಿವರ್ತಕ ಕೊಡದೆ ಸಬಿಬು ಹೇಳುತ್ತಿರುವುದು ನೋಡಿದ್ರೆ ಸಾಕಷ್ಟು ಸಂಶಯಕ್ಕೆ ಎಡೆಮಾಡಿಕೊಟ್ಟಿದೆ. ಇನ್ನು ಕಿತ್ತೂರು ಕರ್ನಾಟಕದವರೇ ಆದ ಅಜ್ಜಂಪೀರ್ ಖಾದ್ರಿ ಹೆಸ್ಕಾಂ ಎಂಡಿ ಆಗಿದ್ರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಇಲ್ಲದಂತಾಗಿದೆ. ಆದ್ದರಿಂದ ರೈತರ ಮನವಿ ಮೇರೆಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಹುಬ್ಬಳ್ಳಿ ಹೆಸ್ಕಾಂ ಸಂಸ್ಥೆಯ ಎಂಡಿ ಅಜ್ಜಂಪೀರ್ ಖಾದ್ರಿಗೆ ಕರೆ ಮಾಡಿ ವಿದ್ಯುತ್ ಪರಿವರ್ತಕ ಅಭಾವದ ಬಗ್ಗೆ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಹಲೋ, ಹಾಯ್, ನಮಸ್ಕಾರ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ನಾನಿವತ್ತು ಒಂದು ರೀತಿ ಕಿತ್ತೂರು ಕರ್ನಾಟಕದ ಮಲಪ್ರಭಾ ನದಿ ದಂಡೆಯ ನಮ್ಮ ಹೆಮ್ಮೆಯ ಒಂದು ರೀತಿ ರೈತರ ಪರಿಸ್ಥಿತಿಗಳ ಬಗ್ಗೆ ಗಮನ ಸೆಳೆಯಲಿಕ್ಕೆ ಬಂದಿದ್ದೀನಿ. ವಿಶೇಷವಾಗಿ ಈಗ ತುಂಬಾ ಬೇಸಿಗೆ ಕಾಲ. ರೈತರು, ನಮ್ಮ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತರು, ನಮ್ಮ ಹೆಮ್ಮೆಯ ಅನ್ನದಾತರು ಬಿಸಿಲುಗಾಲ ಏನದೆ ಸಾಕಷ್ಟು ಸವಾಲುಗಳ ನಡುವೆಯೂ ಸಂಕಷ್ಟಗಳ ನಡುವೆಯೂ ಕೆಲಸ ಮಾಡ್ತಾರೆ. ಆ ದುರ್ದೈವ ಏನಂದ್ರೆ ಈ ಸರ್ಕಾರಗಳು ಅಷ್ಟು ಕೊಟ್ವಿ, ಇಷ್ಟು ಕೊಟ್ವಿ, ನಾವು ಅಷ್ಟು ರೈತರಿಗೆ ಅಷ್ಟು ಕೊಡ್ತಾ ಇದೀವಿ, ಇಷ್ಟು ಕೊಡ್ತಾ ಇದೀವಿ ಅಂತ ಹೇಳ್ತೀರಾ. ಫಾರ್ ಎಕ್ಸಾಂಪಲ್, ಈಗ ನೋಡಿ, ಕಿತ್ತೂರು ಕರ್ನಾಟಕದ ಮಲಪ್ರಭಾ ನದಿ ದಂಡೆಯ ಬೇಸಿಗೆ ಕಾಲದ ಪ್ರಮುಖ ಬೆಳೆ ಹಸಿಮೆಣಸಿನಕಾಯಿ ಬೆಳೆ. ಈ ಹಸಿಮೆಣಸಿನಕಾಯಿ ಬೆಳೆಗೆ ಇವ್ರೇನೋ ಹಸಿಮೆಣಸಿನಕಾಯಿಗೆ ಬೆಳೆಗೆ ಪಾಪ ಕಷ್ಟಪಟ್ಬಿಟ್ಟು ಏನೋ ಸಾಲ ಸೋಲ ಮಾಡಿ ಸಾಕಷ್ಟು ಲಕ್ಷಾಂತರ ದುಡ್ಡುಗಳು ಖರ್ಚು ಮಾಡ್ಬಿಟ್ಟು ಬೆಳಿತಾರೆ ಪಾಪ ರೈತರು, ಬೆವರು ಸುರಿಸಿ. ಇಂಥ ಸಂದರ್ಭದಲ್ಲಿ ಇನ್ನ ಈ ಕಡೆ ಕೆರೆಗೆ ನೀರು ತುಂಬಿಸೋದು, ಅವು ಇವು ಆ ಒಂದು ಇದು ನೀರಾವರಿ ಯೋಜನೆ ಅಂತೂ ಕನಸಿನ ಮಾತು ಬಿಡಿ. ರೈತರುಗಳಿಗೆ ಸುಮ್ಮನೆ ಅವ್ರು ಓಟ್ ಬ್ಯಾಂಕ್ ಮಾತ್ರ ಸೀಮಿತ ಆಗವ್ರೆ. ಇಂಥ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ಆ ಬೆಳೆಗಳಿಗೆ ಒಂದ್ ರೀತಿ ಏನೋ ಸಮರ್ಪಕವಾಗಿ ನೀರು ಹರಿಸ್ಲಿಕ್ಕೆ ಆ ಕರೆಂಟ್ ಕೊಡೋದಿರ್ಲಿ. ಆ ವಿದ್ಯುತ್ ಪರಿವರ್ತಕಗಳು ಸಮಸ್ಯೆಗಳನ್ನು ಅದೇ ರೀತಿಯಾಗಿದೆ. ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ ಮಲಪ್ರಭಾ ನದಿ ದಂಡೆಯ ಒಂದ್ ರೀತಿ ವೀರಾಪುರ ಗ್ರಾಮದಲ್ಲಿ ಎಷ್ಟು 63 KV 63 KV ಅಂತಕ್ಕಂಥ ಒಂದು TC ಸುಟ್ಟು 20 ದಿವಸ ಆಯ್ತು. 20 ದಿವಸ ಆಯ್ತು. ಅದನ್ನ ಕಂಪ್ಲೇಂಟ್ ಲಾಂಚ್ ಮಾಡಿಸಿದ್ವಿ. ಆ ಕಂಪ್ಲೇಂಟ್ ಅವ್ರು ಹೇಳ್ತಾರೆ, ಬಹುಶಃ ಕಂಪ್ಲೇಂಟ್ ಅವರು ಮಿನಿಸ್ಟ್ರು ಮಾತು ಕೇಳ್ತಾರೆ, ಕಂಪ್ಲೇಂಟ್ ಸೆಕ್ಷನ್ ಅವ್ರು ಮಾತು ಕೇಳಲ್ಲ. ಆ ಪರಿಸ್ಥಿತಿ ನಿರ್ಮಾಣ. ಆದಾಗ್ಯೂ ಕಷ್ಟಪಟ್ಬಿಟ್ಟು ನಾವು ಆ ಒಂದು ಟಿ ಸಿ ಬಗ್ಗೆ ಇದು ಮಾಡಿದ್ವಿ, ಏನೋ ಕಂಪ್ಲೇಂಟ್ ಮಾಡಿದ್ವಿ. ಸದರಿ 20 ರಿಂದ 25 ದಿವಸ ಆಯ್ತು. ಈಗ ಇಲ್ಲಿವರೆಗೂ ಸಹ ಒಂದ್ ರೀತಿ TCಗಳು ಬಂದಿಲ್ಲ. ಕಾರಣ ಏನಪ್ಪಾ ಅಂತಂದ್ರೆ, ಅವ್ರು ಹೇಳ್ತಾರೆ ಎಸ್ಒಗಳು, ಸರ್ ಮರನೇ ದಿವಸ ಹೇಳಿದ್ರು, ಸೋಮವಾರ ಬಂದ್ಬಿಡಿ, ಟ್ರ್ಯಾಕ್ಟರ್ ತಗೊಂಡ್ ಬಂದ್ಬಿಡಿ, TC ಅಲ್ಲಿ ಇಳಿಸ್ಬಿಡಿ, ಬೈಲಂಗ್ಲಕ್ಕೆ ಹಿಂಗಾಸಿ ತಗೊಬಂದ್ಬಿಡಿ ಅಂತ ಹೇಳ್ತಾರೆ. ಈ ರೀತಿ ಆಗ್ಬಿಟ್ರೆ ಇಲ್ಲೇವರೆಗೂ ಸಹ ಬರೇ ಆರ್ಕೆಗೆ ಉತ್ತರ ಕೊಡ್ತಾವ್ರೆ. ಪರಂತು ಓಕೆ, ಒಂದ್ 5-6 ದಿವಸ ಹೆಚ್ಚು ಕಮ್ಮಿ ಆಗ್ಲಿ. ಇಷ್ಟು ದಿವಸ ಆದ್ರೂ ವಿದ್ಯುತ್ ಪರಿವರ್ತಕ ಕೊಟ್ಟಿದ್ವಲ್ಲ, ಆ ರೈತರಿಗೆ ಮೂಗ್ ಮೇಲೆ ತುಪ್ಪ ಸಾವ್ತಾ ಇದ್ದೀರಾ ನೀವು? ಆ ಜನಪ್ರತಿನಿಧಿಗಳು ಕೇಳಿಕ್ ಬಯಸ್ತೀನಿ, ನೀವ್ ಯಾರಪ್ಪ ರೈತರ ಪರವಾಗಿ ಧ್ವನಿ ಎತ್ತಿದ್ದೀರಾ? ಆಯ್ತಾ? ಹಾಗಾಗಿ ದಯವಿಟ್ಟು, ಇಲ್ಲಾಂದ್ರೆ ಏನಂತ ರೂಲ್ಸ್ ಇರೋದು, ವಿದ್ಯುತ್ ಪರಿವರ್ತಕ ಒಂದ್ ರೀತಿ ಸುಟ್ಟೋಗಿ ಅದನ್ನ ಮತ್ತೆ ರಿಪ್ಲೇಸ್ ಮಾಡಕ್ಕೆ ಕೇವಲ 24 ಗಂಟೆಗಳಲ್ಲಿ ಮಾಡ್ತೀವಿ ಅಂತ ರೂಲ್ಸ್ ಐತೆ. 24 ಗಂಟೆಗಳಲ್ಲ, 20 ದಿವಸ ಆದ್ರೂ ರೀ ಸ್ವಾಮಿ. ಆ ಡಬಲಿಗಳಿಗೆ ಕಾಲ್ ಮಾಡಿ ಸಾಕಾಯ್ತು. ಇವತ್ತು ಅಜ್ಜಂಪೀರ್ ಖಾದ್ರಿ, ಕ್ಯಾ ಜಿ ಭೈ, ಕ್ಯಾ ಸಮಾಚಾರ? ನೀವು ಕಿತ್ತೂರು ಕರ್ನಾಟಕದವರು ಸಿಗ್ಗಾವಿಂದ ಏನೋ ಆದ್ರಿ, ನಮ್ಮ ರೈತರಿಗೆಲ್ಲ ಕಣ್ಣೀರು ಓಡಿಸ್ತೀರಾ ಅಂತ ಅನ್ಕಂಡೆ. ಏನ್ ಮಾಡಿದೀರಾ ನೀವು? ಬೆಳಗ್ಗೆ ನಿಮ್ ಜೊತೆ ಫೋನಾಗ ಮಾತಾಡ್ದೆ,
ನೀವ್ ಹೇಳ್ತೀರಾ ಮಳೆಗ್ ಬಂದು ವೈರ್ ಬಿದ್ದೋಗವೆ ಅಂತ ಹೇಳ್ತೀರಾ. ಸ್ವಾಮಿ, ಮಳೆಯಲ್ಲಿ ಬಂದಿದೆ, ಮಳೆಗೆ ಬಂದು ವೈರಲ್ಲಿ ಬಿದ್ದೋಗಿದೆ. ಹಾಗಾಗಿ ದಯವಿಟ್ಟು ಈ ರೀತಿ ಧೋರಣೆ ಹೋಗ್ಬೇಕು. ಕೆಲಸ ಮಾಡಕ್ಕಾಗ್ಲಿಲ್ಲ ಅಂದ್ರೆ ಬೇರೆ ಇದ್ ಮಾಡಿ, ಆಯ್ತಾ? ಯಾಕೆ ಟಿ ಸಿ ಕೊಡಕ್ ಏನ್ ದಾಡಿ ನಿಮ್ಗೆ ಹೇಳಿ. ಈಗ ಅಲ್ಲಿ ಏನು ಕಳೆದ ವರ್ಷನೂ ಇದೇ ಇತ್ತು, ಈ ರೀತಿ ಯಾಕೆ ಇದಾಗ್ಲಿಲ್ಲ, ಈ ಸಲ ಯಾಕೆ ಸೃಷ್ಟಿ ಆಗ್ತಾ ಇದೆ, ಏನ್ ಸಮಸ್ಯೆ? ಹಾಗಾಗಿ ದಯವಿಟ್ಟು ನಮ್ಮ ರೈತರುಗಳಿಗೆ ಏನಾದ್ರು ತೊಂದರೆ ಆದ್ರೆ ನಾವು ಮಾತ್ರ ಸುಮ್ಮನೆ ಇರಕ್ ಬಿಡೋದಿಲ್ಲ. ಸಾಕಷ್ಟು ಕರೆಗಳು ಬರ್ತವೆ, ಸಾಕಷ್ಟು. ಈಗ MK ಹುಬ್ಳಿ ಬಂದಿತ್ತು, ವೀರಾಪುರದ್ದು, ಮತ್ತೆ ಹಲವಾರು ಕಡೆ ದೇವಶ್ರೀಗಳ ಈ ಕಡೆ ಕರೆಗಳು ಬರ್ತವೆ. ಹಾಗಾಗಿ ದಯವಿಟ್ಟು ಈ ಧೋರಣೆ ಹೋಗ್ಬೇಕು. ಆ ಒಂದು ದಯವಿಟ್ಟು KK ಜಾರ್ಜ್ ಅವರೇ, ನೀವು AC ರೂಮ್ ಅಲ್ಲಿ ಕೂತ್ಕೊಬಿಟ್ಟು ಇದ್ ಮಾಡೋದ್ ಬಿಟ್ಬಿಡಿ. ಮೊದ್ಲು ರೈತರ ಸಂಕಷ್ಟ ನೋಡ್ರಿ ಸ್ವಾಮಿ, ಆಯ್ತಾ? ಮೊದ್ಲೇ ಬೆಂಬಲ ಬೆಲೆ ಇಲ್ಲ, ಏನೋ ಕಷ್ಟಪಟ್ಬಿಟ್ಟು ಏನೋ ಬೆಂಬಲ ಬೆಲೆ ಸಿಗ್ತೈತೆ, ಒಂದು 300 ರೂಪಾಯಿ ಸಿಗ್ತೈತೆ ಅಂತ ಹೇಳ್ಬಿಟ್ಟು 300 ರೂಪಾಯಿ 400 ರೂಪಾಯಿ ಬೆಲೆ ಸಿಗ್ತೈತೆ, ಏನೋ ಜೀವನ ಮಾಡ್ಬೋದು ಅಂತ ಪಾಪ ಕಷ್ಟಪಟ್ಟು ಬೆಳಿತಾರೆ. ಒಂದ್ ಕಡೆ ಬೆಂಬಲ ಬೆಲೆ ಕೊಡಲ್ಲ, ಒಂದ್ ಕಡೆ ದಳ್ಳಾಳಿಗಳು ದರ್ಬಾರ್ ಜಾಸ್ತಿ, ಮತ್ತೆ ತೂಕದಲ್ಲಿ ಹೆಚ್ಚು ಕಮ್ಮಿ, ಮತ್ತೆ ಮೆಣಸಿನಕಾಯಿ ಕೊಟ್ಟಿದ್ದು ಸಹ ಸರಿಯಾಗಿ ನೀವು ಅಮೌಂಟ್ ಕೊಡೋದಿಲ್ಲ. ಈಗಾಗ್ಬಿಟ್ರೆ ರೈತರು ಹೆಂಗ್ರಿ ಬದುಕೋದು? ಆಯ್ತಾ? ಏನಾರ ಮಾತಾಡಿದ್ರೆ ಬಸವರಾಜ್ ಜಾಸ್ತಿ ಮಾತಾಡ್ತಾರೆ ಅಂತೀರಾ, ಮತ್ತೆ ಏನ್ ಮಾಡ್ಬೇಕು? ಸುಮ್ನೆ ಕೂತ್ಕೋಬೇಕಾ? ಹಾಗಾಗಿ ದಯವಿಟ್ಟು ಈ ವರದಿನ ಬೆಳಕು ಚೆಲ್ತಾ ಇದ್ದೀನಿ. ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ, ಈ ಒಂದು ರೈತರುಗಳಿಗೆ ಸಮರ್ಪಕವಾಗಿ ವಿದ್ಯುತ್ ಸಂಪರ್ಕ ಕಲ್ಪಿಸಿ, ಜೊತೆಗೆ ವಿದ್ಯುತ್ ಪರಿವರ್ತನೆಗಳು ಕೊಡಿ, ಜೊತೆಗೆ ಆ ರೈತರುಗಳಿಗೆ ಕೊಡ್ತಕ್ಕಂಥ ಬೆಂಬಲ ಬೆಲೆ ಕೊಡಿ. ಬರೀ 120 ರೂಪಾಯಿ ಮೆಣಸಿನಕಾಯಿ ಬೆಲೆ ಇದೆ ನೋಡಿ. ರೈತ ಕಷ್ಟಪಟ್ಟಿದ್ದಕ್ಕೆ ಏನಿದು, ಬೆವರಿಸೋದಕ್ಕೆ ಏನಿದು? ಅದೇ ನೀವು ಸೂಪರ್ ಮಾರ್ಕೆಟ್ಗೆ ಹೋದ್ರೆ 1 kg ಮೆಣಸಿನಕಾಯಿ 80 ರೂಪಾಯಿ 100 ರೂಪಾಯಿ ಹೇಳ್ತಾರ್ರಿ, ಆಯ್ತಾ? ಈ ರೀತಿ ಧೋರಣೆ ಹೋಗ್ಬೇಕು. ಮೊನ್ನೆ ಮೋದಿಜಿ ಅವರೇ, ಕೃಷಿ ಇಲಾಖೆ ಸಚಿವರೇ, ಮತ್ತೆ ತೋಟಗಾರಿಕೆ ಇಲಾಖೆ ಸಚಿವರೇ, ಏನ್ರಿ ಇದು ಅನ್ಯಾಯ? ರೈತರುಗಳು ಹೆಂಗ್ರಿ ಬದುಕೋದು? ದಯವಿಟ್ಟು ಈ ರೀತಿ ಧೋರಣೆ ದಯವಿಟ್ಟು ಕಣ್ಸಕ್ಕಂತೂ ದಯವಿಟ್ಟು ನಮ್ಗಂತೂ ತಡ್ಕೊಳಕ್ ಆಗಲ್ಲ. ಯಾರು ತಡ್ಕೋತಾರೋ ಬಿಡ್ತಾರೋ ಗೊತ್ತಿಲ್ಲ. ಹಾಗಾಗಿ ಈ ವರದಿನ ಬೆಳಕು ಚೆಲ್ತಾ ಇದ್ದೀನಿ. ಈಗ ಬನ್ನಿ, ಇಲ್ಲಿ ರೈತರು ಏನ್ ಹೇಳ್ತಾರೆ ಅನ್ನೋ ಬಗ್ಗೆ ಸಮಗ್ರವಾಗಿ ಕೇಳೋಣ. ತಬಾಮ, ನಿಮ್ಮ ಹೆಸರು? ಸಂಜು ಅಂತೇಳಿ, ವೀರಾಪುರದ ಕಿತ್ತೂರು ತಾಲೂಕು ಅಂಬೇಡ್ಕರ್ ಅಧ್ಯಕ್ಷ. TC ವರದಿ ನಮಗೂ 2 ಸಲ ಬಂದಿದೆ. ಬಟ್ ಈ ರೈತರೆಲ್ಲ ಪಾಪ ಕಬ್ಬ ಮಿಷಿ ಗಿಡ ಆಯ್ತು, ಎಲ್ಲ ಆಯ್ತು, ಏನೋ ಒಂಥರ ಒಣಗಿಲ್ಲ, ಸುಂಟ ಹಂಗಾಗಿದಾವು, ನೀರು ಇಲ್ಲ ಅವಕ್ಕ. TC ಅವ್ರು ಕೇಳಕ್ ಹೋದ್ರೆ ನಾಳೆ ಬೇರೆ ಹಿಂದೆ ಬೇರೆ ನಾಳೆ ಕೊಡ್ತೇವೆ ಅಂತ ಹೇಳ್ತಾರ. ಇನ್ನೇನಾದ್ರು ಕೊಡದಿಲ್ಲ ಅಂತಂದ್ರೆ ನಮ್ಮ ಸಂಘಟನೆಯಿಂದ ಅವ್ರ ಮ್ಯಾಗ ಧಿಕ್ಕಾರ ಮಾಡಿಕಾರ ಅವ್ರ ಮ್ಯಾಗ ನಾವು ಧರಣಿ ಕುಂದ್ರಾಕ ತಯಾರಾಗಿದ್ದೇವೆ. ಇನ್ನ 4 ದಿವಸ ನೋಡ್ತೀವಿ. ನೋಡ್ಲಿಲ್ಲ TC ಬರ್ಲಿಲ್ಲ ಅಂದ್ರೆ ನಾವು ಧರಣಿ ಮಾಡಕ್ಕೆ ಕುಂದಿರ್ತೀವಿ ಟಿ ರೋಡ್ ಎಸ್ಕಾಮ್ದಾಗ. ಉದಯ್ ಸಾಧನ್ ಅವ್ರ ಅಂತ ಹೇಳಿ. ಇದು TC ಒಂದ್ 20 ರಿಂದ 25 ದಿವಸ ಆತ್ರಿ ಸುಟ್ಟ. ಮತ್ತೆ ಇದನ್ನ ಬೇಲೆ ಮೂಲಕ ಹೋದ್ರು ಇದಕ್ಕೆ ಇದ್ ಮಾಡಬಲ್ಕ್ರಿ ಯಾರು. ಇದನ್ ಗಿಡ ಅದೆಲ್ಲ ಒಣಗಾತಾವ್ರಿ, ಕಬ್ಬು ಒಣಗಾತಿ, ಗಿಡ ಒಣಗಾತಾವು. ಹಿಂಗಾದ್ರೆ ಹೆಂಗ್ ಮಾಡುದ್ರಿ? ಅಲ್ಲ, ಕಳೆದ ಸಲ ಏನಾರು ಈ ರೀತಿ ಆಗಿತ್ತಾ? ಹೌದು ಸರ್. ಯಾವಾಗ ಆಗಿತ್ತು? ಹೋದ್ಸಲ ಆಗಿತ್ರಿ. ಹೌದಾ? ಅಲ್ಲ, ಮತ್ತೆ ಯಾಕೆ ಈ ರೀತಿ, ಯಾಕೆ ಸಮಸ್ಯೆ, ಯಾಕೆ ಇದಾಗ್ತಾ ಇದೆ? ಯಾಕೆ ವಿದ್ಯುತ್ ಅಧಿಕಾರಿಗಳು ಯಾಕೆ ನಿರ್ಲಕ್ಷ್ಯ? ಯಾಕಂದ್ರೆ ಗೊತ್ತಾಗೋದಿಲ್ಲ ಸರ್. ಹೌದಾ? ಕೇಳಿದ್ರೆ ಏನ್ ರೆಸ್ಪಾನ್ಸ್ ಮಾಡ್ತಾರೋ ಇಲ್ವೋ? ಇಲ್ರಿ, ಮಾಡಲ್ಲ. ಯಾವ ವಿದ್ಯುತ್ ಅಧಿಕಾರಿಗಳು ಅಪ್ ಮಾಡಬೇಕ ನೋಡಿ. ಈ ರೀತಿ ವಿದ್ಯುತ್ ಪರಿವರ್ತಕ, ವಿಶೇಷವಾಗಿ ನೀರಿನ ಸಮಸ್ಯೆಯಾಗಿ ವಿದ್ಯುತ್ ಪರಿವರ್ತಕ ಇಲ್ದಿದ್ದಕ್ಕೆ ನೋಡಿ ಈ ರೀತಿ ಮೆಣಸಿನ ಗಿಡಗಳು ಒಣಗೋಗ್ತಾವೆ, ಆಯ್ತಾ? ನಿಮ್ಗೆ ಏನಾದ್ರು ಮಾನವೀಯತೆ ಇದ್ರೆ ದಯವಿಟ್ಟು ರೈತರನ್ನ ಉಳಿಸ್ತಕ್ಕಂಥ ಕೆಲಸ ಮಾಡಿ, ಆಯ್ತಾ? ನೋಡಿ ಈ ರೀತಿ ಗಿಡಗಳು ಒಣಗೋಗ್ತಾವಲ್ಲ, ಯಾರೇ ಜವಾಬ್ದಾರಿ? ಆ ವಿದ್ಯುತ್ ಅಧಿಕಾರಿಗಳೇ, ಆ ಅಭಿಯಂತರುಗಳೇ. ಇನ್ಮೇಲಾದ್ರೂ ದಯವಿಟ್ಟು ರೈತರು ಉಳಿಸ್ತಕ್ಕಂಥ ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ರೈತರ ಪರವಾಗಿ ನಾನು ಮನವಿ ಮಾಡ್ಕೊಳ್ತೇನೆ. ನಿಮ್ ಹೆಸರು? ಪ್ರಕಾಶ್ ಸಾಧನ್ ಅವ್ರ ಅಂತೇಳಿ. ಹೇಳಿ, ಏನೇನ್ ಸಮಸ್ಯೆ ಇದೆ? ಏನಿಲ್ಲ, ಇದೊಂದು TC KB ಅವರು ಒಂದ್ 20 ರಿಂದ 20 ದಿವಸ ಆಯ್ತು TC ಕೊಟ್ಬಿಟ್ಟು. ಇನ್ನೂವರೆಗೆ ಕರ್ಸ್ತಾರ, ಬೈಲ್ ಮೂಲಕ ಬರೀ ಅಲ್ಲಿ ಇಳಿಸ್ರಿ, ಇಲ್ಲಿಂದ ತಗೊಂಡ್ ಹೋಗ್ರಿ ಅಂತ 3 ಸಲ ಕರ್ಸಿದ್ರು. ಗಾಡಿ ಬಾಡಿಗೆ ಮಾಡ್ಕೊಂಡ್ ಎಲ್ಲಾ ಜನ ಹೋಯ್ತು. ಹೋದ್ರು ಅವ್ರು ಕೂಡ TC ಕೊಟ್ಟಿಲ್ಲ ಇನ್ನೂವರೆಗೆ. ಆದ್ರು ಏನಾರ ಹೋದ್ರ ಹೆಚ್ಚ ಕಡಿಮೆ ಹಿಂದ್ ಬಾ ನಾಳೆ ಬಾ ಹಿಂಗ್ ಓಡ್ಸಾಡಕತ್ ಬಿಟ್ಟಾರ್ರಿ. ಇದೆಲ್ಲಾ ಪೀಕ್ ನೋಡ್ರಿ ಏನ್ ನಮ್ನಿ ಒಣಗಾತ್ರಿ. ಹಿಂಗ್ ಮಾಡ್ರಿ ರೈತರ ಜೀವನ್ರ ಹೆಂಗ್ರಿ? ಅಲ್ಲ, ಯಾಕೆ ಈ ರೀತಿ? ಇದೊಂದೇ TCನ ಎಲ್ಲಾ ಕಡೆ ಹೆಂಗ? ಎಲ್ಲಾ ಕಡೆ ಹಿಂಗ ಮಾಡತಾರ್ರಿ ಇವ್ರು. ಈ ಸಲ ಒಟ್ಟ ಎಲ್ಲಾರು ಒಟ್ಟ ಬೇಜವಾಬ್ದಾರಿಯಿಂದಲೇ ಕೆಲಸ ಮಾಡತಾರ. ಹೌದಾ? ಅಲ್ಲಿ ಹೋದ್ರೆ ರೈತರಿಗೆ ಒಂದ್ ಕಿಮ್ಮತ್ ಕೊಟ್ಟು ಮಾತಾಡಂಗಿಲ್ಲ ಇವ್ರು. ಒಳಗಡೆ ಕುಂದಿರ್ತಾರ ಇವ್ರ. ಒಳಗ್ ಬರ್ರಿ, ಏನ್ ನಿಮ್ ಸಮಸ್ಯೆ ಅಂತ ಏನು ರೆಸ್ಪಾನ್ಸ್ ಕೊಡ್ತಿಲ್ಲ. ಹೌದಾ? ಈ ರೀತಿ ಆಗ್ಬಿಟ್ರೆ ರೈತರು ಯಾವ ರೀತಿ ಪರಿಸ್ಥಿತಿ? ಊರ್ಲಕ್ ಹೋದ್ರಿ. ಹೇಳಿ, ನಿಮ್ಮ ಹೆಸರು? ರಾಜು ಅಂತ ಹೇಳಿ. ಹೇಳಿ, ಏನ್ ಸಮಸ್ಯೆ ಇದು? TC ದ ಪ್ರಾಬ್ಲಮ್ ಐತಿ ಸರ. TC ಸೂಟ 20 ದಿನ ಆತ್ರ ಸರ. 20 ದಿನ ಆದ್ರೂ ಸರ 2 ದಿನ ಅದನ್ನ ಸೂಟನ 2-3 ದಿನಕ್ಕ ಇವ್ರು ಬಂದ್ರಿ ಲೈಮನ್ ಕೊಡ್ರಿ. ಅವ್ರಿಗೂ ಫೋನ್ ಹಚ್ಚರು, ಅವ್ರು ಬಂದ ರೆಸ್ಪಾನ್ಸ್ ಮಾಡಲ್ರಿ ಸರ. ಆದ ಕಾರಣ ಮತ್ 3-4 ದಿನಕ್ರಿ ಹುಬ್ಳಿ ಕಂಪ್ಲೇಂಟ್ ಮಾಡಂತ್ಲಿ ಆಮ್ಯಾಗ ಕಳಿಸ್ಕೊಟ್ರಿ. ಕಳಿಸ್ಕೊಡಂತ್ಲಿ ಆಮ್ಯಾಗ ಬಂದ ಲೈಮನ್ TC ಹೇಳಿವ್ರಿ.
ಇಡ್ಸಂತ್ಲೆ ಅದನ್ನ ಇಳಿಸಿ ಬಂದನ ಹೆಚ್ಚಾ ಕಡಿಮೆ ಒಂದ್ 20 ದಿವಸ ಆತ್ರಿ. ಇಟ್ಗಿ ರೋಡಿಗೆ ಹೋದ್ರಿ. ಇಟ್ಗಿ ರೋಡ್ ಅಂತ ಅದನ್ನ ಏನಂದ್ರಿ ಇಲ್ಲಿ ಇಳಿಸ್ಕಾಸ್ರಿ ಬೈಲ್ಮುಲ್ಕ್ ಹೋಗ್ರಿ ಟಿಸಿ ಕೊಡ್ತಾರ ಅಂತಂದ್ರಿ. ಟ್ರ್ಯಾಕ್ಟರ್ ಮಾಡ್ಕೊಂಡ ಬೈಲ್ಮುಲ್ಕ್ ಹೋದ್ರಿ. ಟ್ರ್ಯಾಕ್ಟರ್ ಮಾಡ್ಕೊಂಡು ಹ್ಞೂನ್ರಿ ಬಾಡಿಗೆ ಮಾಡ್ಕೊಂಡ್ರಿ. ಅಲ್ಲಿ ಏನಂದ್ರಿ ಎಷ್ಟೋ ಸರಿ ಫೋನ್ ಹಚ್ಚಿದ್ರಿ. 10 ನಿಮಿಷ ನಿಲ್ಲು, ನಾನ ನಿಮ್ಗೆ ಹೊಳೆ ಕಾಲ್ ಮಾಡ್ತಾನ ಸರ್ ಮಟ್ ಮಾತಾಡಿ ಅಂತ ಹೇಳ್ರಿ. ರಾತ್ರಿ 8 ಗಂಟೆ ಮಟ ನಮ್ಮನ್ನ ಅಲ್ಲೇ ಕುಂದರ್ಸಿರ್ರಿ ಅವ್ರು. ಕುಂದರ್ಸ್ರಿ ಇಲ್ಲ ನಾಳೆ ಕಿತ್ತೂರ್ ಅಂತ ಟಿಸಿ ಬರತ್ತಾವ್ರಿ. ಟಿಸಿ ನಿಮ್ಗ್ ನಾಳೆ ಎಷ್ಟೊತ್ತಿದ್ರು ನಿಮ್ಗ್ ಟಿಸಿ ಒಂದ್ ಕೊಡ್ತಾನ, ನಾಳೆ ಬರ್ರಿ. ಮತ್ ಸೈಕಲ್ ಗಾಡಿ ತಂದ್ಯಾರ ಅಂತ ಕೇಳ್ರಿ. ಗಾಡಿ ತರಬಾರ್ರಿ, ನೀವು ಸೈಕಲ್ ಮೋಟರ್ ತೊಗೊಂಬರ್ರಿ, ನಿಮ್ಗೊಂದ್ ಅಡ್ಜಸ್ಟ್ಮೆಂಟ್ ಮಾಡ್ತಾನು ಈ ಒಂದ್ ಗಾಡಿ ಮಾಡ್ಕೊಂಡ್ ಬರೋಂಕ್ರಿ ಅಂದ್ರಿ. ದಿಕ್ ತಪ್ಪಿಸ್ತಾವ್ರೆ. ಹ್ಞೂನ್ರಿ ಮಾತ್ರ ಬಂದಿಲ್ಲ, ಟಿಸಿ ಮಾತ್ರ ಬಂದೇ ಅಲ್ರಿ. ಬರೀ ಎಸ್ಒ ಸರ್ ಏನಂತಾರ್ರಿ 10 ನಿಮಿಷ ಬಿಟ್ಟು ಕಾಲ್ ಮಾಡ್ತಾನಂತಾರ್ರಿ. ಒಂದ್ ಕಾಲ್ ಬಂದಿಲ್ರಿ ಅವ್ರು. ಇವ್ರ ಬಡಿಗಾರ್ ಸರ್ ರೀ. ಓಕೆ. ಈಗೇನ್ ಒಟ್ಟಾರೆ ನಿಮ್ಗೆ ಟಿಸಿ ಬೇಕು? ಟಿಸಿ ಬೇಕ್ರಿ. ಹಿಂಗೆ ಯಾಕೆ ಹಿಂಗ್ ಮಾಡ್ತಾವ್ರೆ ಅಂತ ಯಾಕೆ ಏನ್ ಸಮಸ್ಯೆ ಏನ್ ಗೊತ್ತಾಗತ್ರಿ? ಹೌದಾ? ಹ್ಞೂನ್ರಿ. ಏನ್ ಟಾರ್ಗೆಟ್ ಮಾಡಿದ್ರ ನಿಮ್ಮನ್ನ? ಏನ್ ಟಾರ್ಗೆಟ್ ಮಾಡಕ್ ನಾವೇನ್ ಅವ್ರು ಮಾಡಿದವ್ರಿ. ಮತ್ತೆ ಯಾಕೆ ಮತ್ತೆ ವಿಳಂಬ? ಯಾಕೆ ವಿಳಂಬ ಮಾಡತಾರ ಏನ್ ಸರ್ ಗೊತ್ತಿಲ್ರಿ. ಮತ್ತ ಈಗ 4-5 ದಿನ ಸರ್ ಓಡಾಡಕತ್ರಿ. ಕಂಟಿನ್ಯೂ ಓಡಾಡ್ತಾವ ಸರ್. ಫೋನ್ ಹಚ್ಚಿ ಗಜ್ವನ್ ಒಂದ್ 10 ನಿಮಿಷ ಬಿಟ್ಟು ಹಸ್ತಾನ ಕಾಲ್ ಮಾಡ್ತಾನ ಅಂತಾರ್ರಿ. ಯಾರು ಫೋನ್ ಹಚ್ಚಿಲ್ರಿ ಸರ್. ನೋಡಿ ಈ ರೀತಿ ವಿದ್ಯುತ್ ಪರಿವರ್ತಕ, ವಿಶೇಷವಾಗಿ ನೀರಿನ ಸಮಸ್ಯೆಯಾಗಿ ವಿದ್ಯುತ್ ಪರಿವರ್ತಕ ಇಲ್ದಿದ್ದಕ್ಕೆ ನೋಡಿ ಈ ರೀತಿ ಮೆಣಸಿನ ಗಿಡಗಳು ಒಣಗೋಗ್ತಾವೆ. ಆಯ್ತಾ? ನಿಮ್ಗೆ ಏನಾದ್ರು ಮಾನವೀಯತೆ ಇದ್ರೆ ದಯವಿಟ್ಟು ರೈತರನ್ನ ಉಳಿಸ್ತಕ್ಕಂತ ಕೆಲಸ ಮಾಡಿ. ಆಯ್ತಾ? ನೋಡಿ ಈ ರೀತಿ ಗಿಡಗಳು ಒಣಗೋಗ್ತಾವಲ್ಲ, ಯಾರೇ ಜವಾಬ್ದಾರಿ? ಆ ವಿದ್ಯುತ್ ಅಧಿಕಾರಿಗಳೇ, ಆ ಅಭಿಯಂತರುಗಳೇ. ಇನ್ಮೇಲಾದ್ರೂ ದಯವಿಟ್ಟು ರೈತರು ಉಳಿಸ್ತಕ್ಕಂತ ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ರೈತರ ಪರವಾಗಿ ನಾನು ಮನವಿ ಮಾಡ್ಕೊಳ್ತೇನೆ. ಈಗ ಕಿತ್ತೂರು ಕರ್ನಾಟಕದಲ್ಲಿ ವಿದ್ಯುತ್ ಪರಿವರ್ತಕಗಳ ಅಭಾವ ಬೇಸಿಗೆಯಲ್ಲಿ ಅಂತ ಹೇಳ್ಬಿಟ್ಟು ರೈತರುಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಇಲ್ಲ, ಅದು ಯಾಕೆ ಪರಿವರ್ತಕ ಅಭಾವ ಆಗಿತ್ತು ಅಂದ್ರೆ ಮಳಿ ಗಾಳಿ ಬಿಸಾಕಿ ಅದು ಎಲ್ಲ ತೊಂದರೆ ಆಗಿದೆ. ಸರಿಪಡಿಸ್ತೀವಿ. ಸಾಕಷ್ಟು ಮಳೆ ಆಗಿ ಎಲ್ಲಾ ಕಡೆ ಗಿಡ ಬಿದ್ದು ತಂತಿ ಕಂಬ ಎಲ್ಲ ಡ್ಯಾಮೇಜ್. ಮಳೆ ಇರ್ಲಿ ಸರ್, ಸಾಕಷ್ಟು ಪ್ರತಿ ವರ್ಷನೂ ಆಗ್ತಿರ್ಲಿಲ್ಲ, ಈ ಸಲ ತುಂಬಾ ಆಗ್ತಾ ಇದೆ. ದಯವಿಟ್ಟು ಪರಿವರ್ತಕಗಳು ಕಂಪ್ಲೇಂಟ್ ಆದ್ರೂ ಸರ್, ಒಂದ್ ನಿಮಿಷ, 20 ದಿವಸ ಕಂಪ್ಲೇಂಟ್ ಕೊಟ್ರು ಪರಿವರ್ತಕಗಳು ಸಿಗ್ತಾ ಇಲ್ಲ ಸರ್. ರೈತರುಗಳು ತುಂಬಾ ಆಕ್ರೋಶ ಇದೆ. ಇಲ್ಲ, ಆತರ ಇಲ್ಲ. ನಾನು ಮಾತಾಡಿ ಮೊನ್ನೆ ಹೇಳೇನಿ, ಅದು ಈಗಾಗಲೇ ನಮ್ಮ ಡಿಟಿಗೆ ಸರ್ ಡೈರೆಕ್ಟರ್ ಟೆಕ್ನಿಕ್ ಅವರೆಲ್ಲ ಇದ್ ಮಾಡ್ತಾ ಇದಾರೆ. ತಾವು ದಯವಿಟ್ಟು ನೋಡಿ, ಬೆಳಗಾವಿ ಜಿಲ್ಲೆಯಲ್ಲಿ ಕಿತ್ತೂರು, ಖಾನಾಪುರ ತುಂಬಾ ತೊಂದರೆ ಆಗ್ತಾ ಇದೆ. ತಾವು ಗಮನ ಹರಿಸಿ. ವಿಸಿಟ್ ಮಾಡಿ ಅದೆಲ್ಲ ಅಲ್ಲ, ಕಿತ್ತೂರು ಕರ್ನಾಟಕದವ್ರೆ MD ಆಗಿದ್ದೀರಾ, ಇಂತ ಸಮಸ್ಯೆ ಉದ್ಭವ ಆಗ್ಬಾರ್ದಾಗಿತ್ತು. 100% ನಾವು ಅಟೆಂಡ್ ಮಾಡ್ತೀನಿ. ದಯವಿಟ್ಟು ನೋಡಿ, ಕಿತ್ತೂರ್ಗೆ ಬೇಗ ನಿರ್ದೇಶನ ಮಾಡಿ ಸರ್. ಮಾಡ್ತೀವಿ, ಇವತ್ತು ಮಾಡ್ತೀವಿ ಈಗಲೇ. ಎಸ್ ಸರ್. ಮಾನ್ಯ ಅಜ್ಜಂಪೀರ್ ಖಾದ್ರಿ ಅವ್ರಿಗೂ ಟ್ವೀಟ್ ಮಾಡ್ತೀನಿ, ಮತ್ತೆ ಇಂಧನ ಇಲಾಖೆ ಸಚಿವರಿಗೂ ಟ್ವೀಟ್ ಮಾಡ್ತೀನಿ. ದಯವಿಟ್ಟು ಯಾಕ್ರಿ ಒಂದ್ ರೀತಿ ರೈತರುಗಳಿಗೆ ಅನ್ನ ಕೊಡ್ತಕ್ಕಂತ ರೈತರುಗಳಿಂದಾನೇ ಇದ್ ಮಾಡ್ತೀರಾ, ಪಗಾರ ತಗೋತೀರಾ, ಅಂತದ್ರಲ್ಲಿ ರೈತರುಗಳು ಉಳ್ಸಕ್ ಏನ್ರಿ ದಾಡಿ ನಿಮ್ಗೆ? ರೈತರುಗಳಿಗೆ ದಿಕ್ ತಪ್ಪಿಸ್ತೀರಿ ಅಂತಾರಲ್ರಿ, ಬೈಲಂಗ್ಲಕ್ ಬಾ, ಅಲ್ಲಿಗ್ ಬಾ, ಇಲ್ಲಿಗ್ ಬಾ ಅಂತ. ಆಗಿದ್ರೆ ಆಗುತ್ತೆ ಅಂತ ಹೇಳ್ಬೇಕು. ಏನ್ ನಿಮ್ದು ಏನು ನಿಮ್ದು ಅದು ಉದ್ದೇಶ ಆದ್ರೆ ಏನು? ಯಾಕೆ ಕೊಡದಿದ್ ಕಾರಣ? ಆಯ್ತಾ? ವಿದ್ಯುತ್ ಪರಿವರ್ತಕ ಕೊಡದಿದ್ ಕಾರಣ ಯಾರು ಏನು? ಆಯ್ತಾ? 20 ದಿವಸ ಆದ್ರೂ ಕೊಟ್ಟಿಲ್ವಲ್ಲ, ಏನ್ ಕಾರಣ? ದಯವಿಟ್ಟು ಈ ರೀತಿ ಧೋರಣೆ ಹೋಗ್ಬೇಕ್ರಿ ಸ್ವಾಮಿ. ಆಯ್ತಾ? ನಿಮ್ ಬಗ್ಗೆ ನೋಡಿ ಮಾತಾಡಿದ್ರೆ ತುಂಬಾ ಸ್ಮೂತ್ ಆಗಿ ಮಾತಾಡ್ತೀರಾ. ಆಯ್ತಾ? ಇಲ್ಲಿವರೆಗೂ ಸಹ ಇದು ಬಂದಿಲ್ಲ. ಹಾಗಾಗಿ ದಯವಿಟ್ಟು ನಮ್ಮ ರೈತರುಗಳಿಗೆ ಏನಾದ್ರು ತೊಂದರೆ ಇದ್ರೆ ನಾವು ಮಾತ್ರ ಸುಮ್ಮನೆ ಇರಕ್ಕಾಗಲ್ಲ. ದಯವಿಟ್ಟು ಹಸಿ ಮೆಣಸಿನಕಾಯಿ ಮೊದ್ಲೇ ಪ್ರಮುಖ ಬೆಳೆ ಈಗ. ಆಯ್ತಾ? ಹಾಗಾಗಿ ದಯವಿಟ್ಟು ಮೊದ್ಲೇ ಬೆಂಬಲ ಬೆಲೆ ಇಲ್ಲ, ಮತ್ತೆ ಸೂಕ್ತ ಮಾರ್ಕೆಟ್ ಇಲ್ಲ, ಮತ್ತೆ ಸೂಕ್ತ ದಳ್ಳಾಳಿಗಳು ಅಂತೂ ಸಿಕ್ಕಾಪಟ್ಟೆ ದರ್ಬಾರಾಗಿದೆ. ಇಂಥ ಸಂದರ್ಭದಲ್ಲಿ ಅವ್ರು ಹಾಕಿದ್ದೇ ರೂಲ್ಸ್, ಮಾಡಿದ್ದೇ ಇದು. ಅವ್ರು ಎಷ್ಟು ಕೊಡ್ತಾರೋ ಅದು ನಾಯಿ ಮಗನಾಗ ಇಸ್ಕ ಬರ್ಬೇಕಾಗಿದೆ ರೈತರು. ಇಂಥ ರೈತರುಗಳಿಗೆ ಕಿಮ್ಮತ್ ಕೊಡ್ತಾ ಇಲ್ಲ ಇಂಥ ದಳ್ಳಾಳಿಗಳು. ಇಂಥ ಸಂದರ್ಭದಲ್ಲಿ ಇಂಥದ್ರಲ್ಲಿ ನೀವು ರೈತರ ಜೊತೆ, ಅನ್ನ ಕೊಡೋದಂತ ರೈತರ ಜೊತೆ ಆಟ ಆಡ್ತಿದ್ದೀರಲ್ರಿ. ನಿಮ್ದು ಏನಾರು ಇದಿದೆಯಾ ನಿಮ್ಗೆ? ಆಯ್ತಾ? ಹಾಗಾಗಿ ದಯವಿಟ್ಟು ನಾವು ಮಾತ್ರ ಸುಮ್ಮನೆ ಬಿಡುದಿಲ್ಲ. ನಮಗೆ TCಗಳು ಬೇಕು ಯಾವುದೇ ರೈತರಿಗೆ, ವಿಶೇಷವಾಗಿ ಕಿತ್ತೂರು ಕರ್ನಾಟಕದ ಯಾವುದೇ ಜಿಲ್ಲೆ, ಯಾವುದೇ ರೈತರಿಗೆ ಏನ್ ತೊಂದರೆ ಇದ್ರೆ ನಾವು ಮಾತ್ರ ಸುಮ್ಮನೆ ಇರೋದಿಲ್ಲ. ದಯವಿಟ್ಟು ನಮ್ಮ ರೈತರು ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ಈ ವರದಿನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಇನ್ನಾದ್ರೂ ವಿದ್ಯುತ್ ಪರಿವರ್ತಕ ಕೊಟ್ಟು ಅನ್ನದಾತ ರೈತರನ್ನ ಉಳಿಸ್ತಾರಾ? ಕಾದು ನೋಡಬೇಕಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಮತ್ತೊಂದು ಹೆಸರೇ
ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.